ಎಸ್ಐಆರ್ ಪ್ರಕ್ರಿಯೆ ಎಲ್ಲ ಕಡೆ ಕೇಳಿ ಬರ್ತಾ ಇರುವಂತಹ ಮಾತು. ಏನಿದು ಎಸ್ಐಆರ್ ಪ್ರಕ್ರಿಯೆ? ಬೂತ್ ಮಟ್ಟದ ಅಧಿಕಾರಿಗಳು ಇನ್ನೇನು ನಿನ್ನೆಯಿಂದ ಕೂಡ ನಿಮ್ಮ ಮನೆಗೆ ಬಂದು ಪರಿಶೀಲನೆಯನ್ನ ಮಾಡ್ತಾರೆ, ನಿಮ್ಮ ಮಾಹಿತಿಯನ್ನು ತಗೊಳ್ತಾರೆ. ಏನೆಲ್ಲ ಡೀಟೇಲ್ಸ್ ಅನ್ನ ಕೊಡಬೇಕು? ಎಸ್ಐಆರ್ ಪ್ರಕ್ರಿಯೆ ಅಂದ್ರೆ ಏನು? ಈ ಬಾರಿ ಏನಿದ್ರ ವಿಶಿಷ್ಟತೆ ಎಲ್ಲವನ್ನ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅನೂಪ್ ಕುಮಾರ್ ಸರ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ಮೇಡಮ್, ವೆರಿ ಫೈನ್, ಥ್ಯಾಂಕ್ ಯು. ಫಸ್ಟ್ ಪ್ರಶ್ನೆ ನಿಮಗೆ, SIR ಪ್ರಕ್ರಿಯೆ ಅಂದರೆ ಏನು? SIR ಫುಲ್ ಫಾರ್ಮ್ ಏನು? ಎಲ್ಲರಿಗೂ ಇದೊಂದು ಅಂದರೆ ತುಂಬ ವಿಲೇಜ್ ಸೈಡ್ ಇರುವಂಥ ಜನರಿಗೆ ಗೊತ್ತೇ ಇರೋದಿಲ್ಲ, ಸೊ ಹೇಳಿ. ಮತದಾರರ ಪಟ್ಟಿ ಪರಿಷ್ಕರಣೆ ಅಂತ ನಾವೇನು ಹೇಳ್ತೀವಿ, ಎಲೆಕ್ಟ್ರಲ್ ರೋಲ್ ರಿವಿಷನ್, ಅದನ್ನು ಎರಡು ರೀತಿಯಲ್ಲಿ ಮಾಡ್ಬೋದಾಗಿದೆ. ಒಂದು ಸ್ಪೆಷಲ್ ಸಮರಿ ರಿವಿಷನ್, ಅದು ನಾವು ಪ್ರತಿ ವರ್ಷ ಮಾಡ್ತಾ ಇರ್ತೀವಿ. ಅದರಲ್ಲಿ ಎಲ್ಲ ಮತದಾರನೂ ನಾವು ವೆರಿಫೈ ಮಾಡೋಕ್ಕೆ ಹೋಗಲ್ಲ. ಇನ್ನೊಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಅದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾವಾಗ ಮಾಡಬೇಕೆಂದು ಆದೇಶ ಮಾಡ್ತಾರೋ ಆವಾಗ ಅದು ಮಾಡ್ತೀವಿ. ಇದರಲ್ಲಿ ನಾವು ಪ್ರತಿ ಒಂದು ವೋಟರ್ನ 100% ಆದ ವೋಟರ್ನ ವೆರಿಫೈ ಮಾಡಿ ಪಟ್ಟಿಯನ್ನು ತಯಾರಿಸ್ತೀವಿ. ಸೊ SSRಲ್ಲಿ ಹೊಸ ಎಲೆಕ್ಟ್ರಲ್ ರೋಲ್ ಬರಲ್ಲ. SIRಲ್ಲಿ ದ ರೋಲ್ ಬಿ ಎ ನ್ಯೂ ಎಲೆಕ್ಟ್ರಲ್ ರೋಲ್. ದಟ್ಸ್ ದ ಒನ್ಲಿ ಡಿಫ್ರೆನ್ಸ್. ಇಟ್ಸ್ ಎ ಇಂಟೆನ್ಸಿವ್ ರಿವಿಷನ್, ವಿಲ್ ವೆರಿಫೈ ಈಚ್ ಆ್ಯಂಡ್ ಎವ್ರಿ ವೋಟರ್. 100% ಆಫ್ ದಿ ವೋಟರ್ ವೆರಿಫೈ ಮಾಡ್ತೀವಿ. ಇಲ್ಲ, ಈಗ ಎಲ್ಲ ಅರ್ಹ ಮತದಾರರ ಪಟ್ಟಿಯಲ್ಲಿ ಇರಬೇಕೆಂಬುದೇ SIRದ ಉದ್ದೇಶ. ಹಾಗಂದರೆ ಅರ್ಹ ಮತದಾರರು ಇರಬೇಕು, ಅನರ್ಹ ಮತದಾರರು ಇರಬಾರ್ದು ಎಂಬುದು. ಉದಾಹರಣೆಗೆ ನಮ್ಮ ರಾಜ್ಯದಲ್ಲಿ ಭಾಳಷ್ಟು ಮತದಾರರ ಪಟ್ಟಿಯಲ್ಲಿ ಮಾತಾಡುವಾಗ ಯಾವ ಪ್ರಶ್ನೆಗಳು ಬರ್ತಿರ್ತದೆ ಅಂತ ಕೇಳಿದರೆ, ಡೆಡ್ ವೋಟರ್ಸು ಇದ್ದಾರೆ, ಡೂಪ್ಲಿಕೇಟ್ ವೋಟರ್ಸು ಇದ್ದಾರೆ, ಮನೆ ಶಿಫ್ಟ್ ಮಾಡಿ ಹಲವಾರು ವರ್ಷ ಆಗಿದೆ, ಅವ್ರದ್ದು ಹೆಸರು ಇದೆ ಎಂಬುದೆಲ್ಲ ಕೇಳಿ ಬರ್ತಾ ಇದೆ. ಆಮೇಲೆ ಫೋಟೋ ತುಂಬ ಹಳೆಯದಿದೆ ಅಂತ. ಈಗ SIR ಮಾಡೋ ಸಂದರ್ಭದಲ್ಲಿ ಈ ಎಲ್ಲ ಸಮಸ್ಯೆಗಳಿಗೂ ಖಂಡಿತವಾಗಿ ಒಂದು ಸುಧಾರಣೆಯಾಗಿ ಒಂದು ಒಳ್ಳೆಯ ಕ್ಲೀನ್ ಎಲೆಕ್ಟ್ರಲ್ ರೋಲ್ ಬರುವ ಸಾಧ್ಯತೆ ಇರ್ತದೆ. ಅದಕ್ಕೆ ಈ ಪ್ರಕ್ರಿಯೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆದೇಶ ಮಾಡಿರ್ತದೆ. ಆದರೆ ಈ SIR ಪ್ರಕ್ರಿಯೆಗೆ ವಿರೋಧ ಕೂಡ ವ್ಯಕ್ತ ಆಯಿತು. ಯಾವ ಕಾರಣಕ್ಕೆ, ಏನಕ್ಕೆ ಅಂತ? ಇಲ್ಲ, ಇದು ಆನರಬಲ್ ಸುಪ್ರೀಂ ಕೋರ್ಟ್ ಈಗಾಗಲೇ ಕ್ಲಾರಿಫೈ ಮಾಡಿದೆ, ಅದರಿಂದ ಆದೇಶ ಕೊಟ್ಟಿದೆ. ಅದರಿಂದ ಅದು ಕುರಿತು ಯಾವುದೂ ಮಾಡೋಂಗಿಲ್ಲ. ಬಟ್ ಈಗ ನಮ್ಮಲ್ಲಿ ಇಲ್ಲ ಖಂಡಿತ ಆ ರೀತಿ ಯಾವುದೂ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇದು ನಾವು ಹೇಗೆ ಈ ಪ್ರಕ್ರಿಯೆ ಶುರು ಮಾಡ್ತೀವಿ ಅಂತ ಕೇಳಿದರೆ, ನಮ್ಮ ರಾಜ್ಯದಲ್ಲಿ 16/6/2026 ಮತದಾನ ಪಟ್ಟಿಯನ್ನು ಫ್ರೀಸ್ ಮಾಡಿದ್ವಿ. ಆವತ್ತಿನ ದಿನ ತಾವು ತೊಗೊಂಡ್ರೆ 5,54,32,312 ಜನ ವೋಟರ್ಸ್ ಇದ್ದಾರೆ ಮತದಾರ ಪಟ್ಟಿಯಲ್ಲಿ. ಅವರ ಎಲ್ಲ ಮತದಾರರಿಗೂ 2 ಸೆಟ್ ಆಫ್ ಎನ್ಯುಮರೇಷನ್ ಫಾರ್ಮ್ಸನ್ನು ನಾವು ಪ್ರಿಂಟ್ ಮಾಡಿ, ಈ ರೀತಿ ಎನ್ಯುಮರೇಷನ್ ಫಾರ್ಮ್ಸ್ ಫ್ರಂಟ್ ಸೈಡ್ ಬ್ಯಾಕ್ ಸೈಡ್ ಎರಡು ಪ್ರಿಂಟ್ ಮಾಡಿ ಅವ್ರವ್ರ ಮನೆಗೆ ನಾವು 59,050 BLOಗಳ ಮುಖಾಂತರ ಅವ್ರ ಮನೆಗೆ ನಾವು ತಲುಪಿಸ್ತೀವಿ. ಇದೊಂದು ಬಹುದೊಡ್ಡ ಕಾರ್ಯಕ್ರಮ. ಈಗ ತಾವು ನೋಡಿದರೆ ಅಷ್ಟು ಸುಮಾರು 11 ಕೋಟಿ ಫಾರ್ಮ್ಸನ್ನು ಪ್ರಿಂಟ್ ಮಾಡಬೇಕು. ಇದೆಲ್ಲ ಪ್ರಿಂಟ್ ಮಾಡಿ ಎಲ್ಲ ಅಧಿಕಾರಿಗಳಿಗೆ ಟ್ರೈನಿಂಗ್ ಕೊಟ್ಟು ಒಂದು 68,000 ಅಧಿಕಾರಿಗಳು ಇದರಲ್ಲಿ ನೇರವಾಗಿ ಪಾಲ್ಗೊಳ್ತಾ ಇದ್ದಾರೆ. 59,050 BLOs, 7,000 ಚಿಲ್ಲರೆ ಸೂಪರ್ವೈಸರ್ಸ್ ಮತ್ತು ERO, AERO, DEO, ಟೆಕ್ನಿಕಲ್ ಅಸಿಸ್ಟೆಂಟ್ಸ್ ಎಲ್ಲರೂ ಸೇರಿ ಸುಮಾರು 68,000ಕ್ಕೂ ಮೇಲ್ಪಟ್ಟ ಅಧಿಕಾರಿಗಳು ಇದನ್ನು ನೇರವಾಗಿ ಪಾಲ್ಗೊಳ್ತಿದ್ದಾರೆ. ಅದರ ಜೊತೆಗೆ ರಾಜಕೀಯ ಪಕ್ಷಗಳು ತೊಗೊಂಡ್ರೆ ಎಲ್ಲ ರಾಜಕೀಯ ನೋಂದಾಯಿತ ಅಂದರೆ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿ ಕನ್ನಡದಲ್ಲಿ ಯಾರಿದ್ದಾರೋ ಅವರ ಎಲ್ಲ ಪದಾಧಿಕಾರಿಗಳು 1,15,112 ಬೂತ್ಲ್ ಏಜೆಂಟ್ಸನ್ನು ಅಪಾಯಿಂಟ್ ಮಾಡಿದ್ದಾರೆ. ಸೊ ಅದರಿಂದ ಏನಾಗ್ತದೆ ಅಂತ ಕೇಳಿದರೆ, ಒಂದು ಕಡೆ ಅಧಿಕಾರಿಗಳು, ಒಂದು ಕಡೆ ರಾಜಕೀಯ ಪಕ್ಷಗಳು, ಒಂದು ಕಡೆ ಮತದಾರರು, ಒಂದು ಕಡೆ ಸಿವಿಲ್ ಸೊಸೈಟಿ, ಎಲ್ಲರೂ ಈ ಎಂಟೈರ್ ಪ್ರಕ್ರಿಯೆ ಕುರಿತ ಮಾಹಿತಿಯನ್ನು ಅವರಿಗೆ ನಾವು ದಿನನಿತ್ಯ ನೀಡ್ತಾನೆ ಇರ್ತೀವಿ. ಸೊ ಇದು ಒಂದು ಸಂಪೂರ್ಣ ಪಾರದರ್ಶಕವಾಗಿ ಮತ್ತು ನಿಯಮ ಪ್ರಕಾರವಾಗಿ ಆಗ್ತಾ ಇರುವ ಕಾರ್ಯಕ್ರಮ. ಸೊ ಇದು ನಿಯಮಗಳು ಬಿಟ್ಟು ಯಾರು ತೀರ್ಮಾನ ಕೈಗೊಳ್ಳಲಿಕ್ಕೂ ಸಾಧ್ಯನೇ ಇಲ್ಲ. ಆದ್ದರಿಂದ ಇದರಲ್ಲಿ ಯಾವುದೇ ಅನುಮಾನಗಳು, ಯಾವುದೇ ರೀತಿಯಾದ ಅಭಿಪ್ರಾಯಗಳು ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಂದರೆ ಮತ್ತೊಮ್ಮೆ ಯಾವುದೇ ಒಂದು ಮಾಡೋಕ್ಕೂ ಸಾಧ್ಯ ಇಲ್ಲ ಎಂಬುದನ್ನು ನಾನು ಮತ್ತೆ ಸ್ಪಷ್ಟವಾಗಿ ಹೇಳ್ತೀನಿ. ಎರಡನೇದು, ಡೂಪ್ಲಿಕೇಟ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ನಾವು ಪೋಲಿಂಗ್ ಸ್ಟೇಷನ್ಗೆ ಎಷ್ಟು ಫಾರ್ಮ್ಸ್ ಪ್ರಿಂಟ್ ಮಾಡ್ತೀವಿ ಅಂತ ತಿಳಿಸ್ತೀವಿ, ಮತ್ತು ಫಾರ್ಮ್ಸಲ್ಲಿ ಇಲ್ಲಿ QR ಕೋಡನ್ನು ಹಾಕಿರ್ತೀವಿ. ದ QR ಕೋಡ್ ಈಸ್ ಯುನೀಕ್. ಆ QR ಕೋಡ್ BLO ಆ QR ಕೋಡಿಂದ ಮಾತ್ರ ಈ ಫಾರ್ಮನ್ನು ಆ್ಯಪಲ್ಲಿ ಅಪ್ಡೇಟ್ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಸೊ ಅದರಿಂದ ಯಾವುದೇ ಡೂಪ್ಲಿಕೇಟು ಬೇರೆ ಇದರಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇದು ಪ್ರತಿಯೊಂದು BLO ಮತದಾರರ ಹತ್ರ ಹೋಗಿ ಕೊಟ್ಟು ಮತದಾರರ ಸಹಿಯನ್ನು ಪಡೆದು ಮಾಡೋ ಕಾರ್ಯಕ್ರಮದಿಂದ ಬೇರೆ ಯಾರು ಇದರಲ್ಲಿ ಮಾಡೋಕ್ಕೂ ಸಾಧ್ಯ ಇಲ್ಲ. ಎಸ್, ಬೂತ್ ಮಟ್ಟದ ಅಧಿಕಾರಿಗಳು ಯಾವ ಟೈಮಲ್ಲಿ ಬರ್ತಾರೆ ಅನ್ನೋಂಥ ಒಂದು ಪ್ರಶ್ನೆ ಜನರಿಗಿದೆ. ನಾವು ಮನೇಲಿ ಇಲ್ಲ ಅಂದರೆ ಏನಾಗುತ್ತೆ? ಸೊ ನೀವು ಹೇಳಿದಿರಿ ವೈಲೆಟ್ ಸ್ಟಿಕ್ಕರ್ಸ್ ಮತ್ತು ರೆಡ್ ಸ್ಟಿಕ್ಕರ್ಸ್ ಎರಡನ್ನೂ ಅಲ್ಲಿ ಅಂಟಿಸಿ ಹೋಗ್ತಾರೆ ಡೋರ್ ಮೇಲೆ ಅಂತ. ಸೊ ಅದ್ರ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್. ಈಗ ಯಾವ ಸಮಯಕ್ಕೆ BLO ಮನೆಗೆ ವಿಸಿಟ್ ಮಾಡಬೇಕಂತ ನೋಡುವಾಗ ಅದು ನಾವು ಈಗಾಗಲೇ ಜಿಲ್ಲಾಧಿಕಾರಿ, ERO ಮತ್ತು BLOಗಳಿಗೆ ಅವ್ರಿಗೆ ಹೇಳಿದ್ವಿ. ಒಂದೊಂದು ಭಾಗ ಈಗ ಒಂದೇ ರೀತಿ ಟೈಮ್ಗೆ ಹೋಗ್ಬೇಕು ನಾವು ಸೂಚನೆ ಕೊಡೋಕ್ಕಾಗಲ್ಲ. ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯಾದ ಒಂದು ನೀಡ್ಸ್ ಇರ್ಬೋದು. ಉದಾಹರಣೆಗೆ ಕೃಷಿ ಚಟುವಟಿಕೆ ಜಾಸ್ತಿ ಇರೋ ಕಡೆ ಜನರ ಇದು ಬೇರೆ ಇರ್ತದೆ.
ಇಂಡಸ್ಟ್ರೀಸ್ ಮತ್ತು ಹಾಸ್ಪಿಟಲ್ಸು ಇನ್ಸ್ಟಿಟ್ಯೂಟ್ಸ್ ಇರೋ ಕಡೆ ಬೇರೆ ಥರ ಇರ್ತದೆ. ನಗರ ಪ್ರದೇಶಗಳಲ್ಲಿ ಜನರ ಒಂದು ಲೈಫ್ ಸ್ಟೈಲ್ ಬೇರೆ ಇರ್ತದೆ. ಸೊ ಅವರವರ ಲೈಫ್ ಸ್ಟೈಲ್ಗೆ ಆಯಾ ಸಂದರ್ಭಕ್ಕೆ ತಕ್ಕಂಗೆ ಬಿ ಎಲ್ ಒಗಳು ಅವರ ಮತದಾರರನ್ನು ಭೇಟಿಯಾಗಲಿ ಪ್ರಯತ್ನ ಮಾಡಿ ಅಂತ ಹೇಳಿದ್ದೀವಿ. ಅದರ ಜೊತೆಗೆ ಈಗಾಗಲೇ ಕರ್ತವ್ಯ ಆ್ಯಪಿಂದಾನು ನಮ್ಮ ಅಧಿಕಾರಿಗಳಿಗೆ OOD ಮಾಡಿಕೊಳ್ಳಿಕ್ಕೆ ಸರ್ಕಾರ ಅನುಮತಿ ಕೊಟ್ಟಿದ್ದರಿಂದ ಬಿ ಎಲ್ ಒಗಳು ಈಗ ಆಲ್ಮೋಸ್ಟ್ ಅವ್ರ ಜನರ ಅನುಕೂಲಕ್ಕೋಸ್ಕರವಾಗಿ ಅವರು ಅವರವರ ವ್ಯಾಪ್ತಿಯಲ್ಲಿ ಯಾವ ಸಂದರ್ಭದಲ್ಲಿ ಹೋದರೆ ಜನ ಸಿಗ್ತಾರೋ ಆ ನಿಟ್ಟಿನಲ್ಲಿ ಅವರು ಪ್ರಯತ್ನ ಮಾಡ್ತಾರೆ. ಅದು ಒಂದು. ಎರಡನೇದು, ಅಕಸ್ಮಾತ್ ಬಿ ಎಲ್ ಒ ಮನೆಗೆ ಬಂದಾಗ ಫಾರ್ಮನ್ನು ಮತದಾರರಿಗೆ ವಿತರಣೆ ಮಾಡಿದ ನಂತರ ಪರ್ಪಲ್ ಕಲರ್ ಸ್ಟಿಕ್ಕರ್ ವಿಚ್ ಈಸ್ ಸ್ಕ್ವಯರ್ ಇನ್ ಶೇಪ್ ಅದನ್ನು ಅಂಟಿಸ್ತಾರೆ. ಅಕಸ್ಮಾತ್ ಮನೆ ಭಾಳ ದಿನ ಲಾಕ್ ಆಗಿದೆ, ಮತದಾರರು ಸಿಕ್ಕಿಲ್ಲ ಅಂದಾಗ ಮನೆ ಒಳಗೆ ಫಾರ್ಮನ್ನು ಸ್ಲಿಪ್ ಮಾಡಬೇಕು. ಮಾಡಿಬಿಟ್ಟು ರೆಡ್ ಕಲರ್ ಸ್ಟಿಕ್ಕರ್ ವಿಚ್ ಈಸ್ ಸರ್ಕಲ್ ಇನ್ ಶೇಪ್ ಅದನ್ನು ಮನೆ ಬಾಗಿಲಿಗೆ ಹಂಚಿಸ್ತಾರೆ. ರೆಡ್ ಕಲರ್ ಸ್ಟಿಕ್ಕರ್ ಹಂಚುವಾಗ ಅದರಲ್ಲಿ ಬರೆದು ಹೋಗ್ತಾರೆ ಫಸ್ಟ್ ವಿಸಿಟ್ ಡೇಟ್ ಏನು, ಮುಂದೆ ಸೆಕೆಂಡ್ ವಿಸಿಟ್ಗೆ ಯಾವಾಗ ಬರ್ತಾರೆ ಎಂಬ ಮಾಹಿತಿಯನ್ನು ಮತ್ತು ಅವ್ರ ಮೊಬೈಲ್ ನಂಬರ್ ಬರೆದು ಹೋಗ್ತಾರೆ. ಅದರ ಜೊತೆಗೆ ಎನ್ಯುಮರೇಷನ್ ಫಾರ್ಮಲ್ಲೂ ಸಮೇತ ಬಿ ಎಲ್ ಒ ಹೆಸರು ಮತ್ತು ಬಿ ಎಲ್ ಒ ಮೊಬೈಲ್ ನಂಬರ್ ಇರುವುದರಿಂದ ಮತದಾರರು ಅಕಸ್ಮಾತ್ ಬಿ ಎಲ್ ಒಗೆ ಮಾತಾಡಬೇಕಾದ ಅವಶ್ಯಕತೆ ಕಂಡು ಬಂದಲ್ಲಿ ಅವರು ಮತದಾರರಿಗೆ ನೇರವಾಗಿ ತಾನು ಸಮೇತ ಫೋನ್ ಮುಖಾಂತರ ಮಾತಾಡ್ಬೋದಾಗಿದೆ. ಮತ್ತು ನಮ್ಮ ವೆಬ್ಸೈಟ್ಲಿ ಮಾಹಿತಿ ಕೊಟ್ಟಿದ್ದೀವಿ. ಬಿ ಎಲ್ ಒ ಪ್ರತಿಯೊಂದು ಪೋಲಿಂಗ್ ಸ್ಟೇಷನ್ದು ಬಿ ಎಲ್ ಒ ಅವ್ರದ್ದು ಮೊಬೈಲ್ ನಂಬರ್, ಪೋಲಿಂಗ್ ಸ್ಟೇಷನ್ ಲೊಕೇಶನ್, ಆಮೇಲೆ ವೋಟರ್ ಫೆಸಿಲಿಟೇಷನ್ ಸೆಂಟರ್, ERO ARO ನಂಬರ್ ಈ ರೀತಿ ಸಕಲ ಮಾಹಿತಿಯನ್ನು ವೆಬ್ಸೈಟ್ಲಿ ಕೊಟ್ಟಿದ್ದೀವಿ. ವೆಬ್ಸೈಟ್ ECE ನೆಟ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡ್ರೆ ಸಾಕು ಅವ್ರಿಗೆ ಎಲ್ಲ ಮಾಹಿತಿನೂ ಸಿಗ್ತದೆ. CO ಕರ್ನಾಟಕ ವೆಬ್ಸೈಟ್ಲೂ ನೋಡ್ಬೋದು, ಆ್ಯಪಲ್ಲೂ ನೋಡ್ಬೋದು. ಹಲವಾರು ರೀತಿ ಈಗಾಗಲೇ ತಾವು ತೊಗೊಂಡ್ರೆ ಸುಮಾರು 80 ಲಕ್ಷಕ್ಕೂ ಮೇಲ್ಪಟ್ಟು ಫಾರ್ಮ್ಸ್, ಅಂದರೆ ಇವತ್ತು ಜುಲೈ 2 12 ಗಂಟೆ ಒಳಗಾಗಿ 80 lakhs ಎನ್ಯುಮರೇಷನ್ ಫಾರ್ಮ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಟು ದಿ ವೋಟರ್ಸ್ ಆಲ್ರೆಡಿ. ಸೊ ಈ ಪ್ರಕ್ರಿಯೆ ತುಂಬ ಚೆನ್ನಾಗಿ ನಡೀತಾ ಇದೆ. ಈಗ ಅಪ್ಡೇಟ್ ಮಾಡಿ